ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ PSK ಅಕಾಡೆಮಿಗೆ ಸ್ವಾಗತ. 4/10/2020 ನಡೆದಂಥ TET ಕೀ ಆನ್ಸರ್ ಪೇಪರ್ ಸೆಕೆಂಡ್ ಸಮಾಜ ವಿಜ್ಞಾನನ ಬಿಡಿಸೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಕ್ವೆಶನ್ಸ್, ಕನ್ನಡದಲ್ಲಿ ಮೈಸೂರು ಮಲ್ಲಿಗೆ ಕವನ ಸಂಕಲನ ಕರ್ತೃ ಯಾರಪ್ಪ ಅಂತಂದರೆ KS ನರಸಿಂಹಸ್ವಾಮಿ ಅವರು. ಇವರು ಮೈಸೂರಿನವರಾಗಿರ್ತಾರೆ. ಎರಡನೇದು, HJ ಸಣ್ಣಗುಂಡಯ್ಯನವರು ಪ್ರಕಟಿಸಿದ ಹೊಸ ಕವನ ಯಾವುದಪ್ಪ ಅಂತಂದರೆ ಅಭಿಸ್ನೆ. ಮೂರನೇದು, ಶಿವಮೊಗ್ಗ ಕರ್ನಾಟಕ ಸಂಘದ ಕವಿ ಸಮ್ಮೇಳನ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಧ್ರುವಾಂತರ ಈ ಪದದಲ್ಲಿ ಆಗಿರುವ ಸಂಧಿ ಯಾವುದಪ್ಪ ಅಂದರೆ ಸವರ್ಣ ದೀರ್ಘ ಸಂಧಿ. ಐದನೇದು, ತಮ್ಮ ಕವನವನ್ನು ಓದಲು ಬಂದ ತರುಣ ಕವಿಯು ಮಾಸ್ತಿಯವರನ್ನು ಇದಕ್ಕೆ ಹೋಲಿಸಿದ್ದಾರೆ. ಅಗಾಧವಾದ ಸಮುದ್ರ. KS ನರಸಿಂಹಯ್ಯನವರ ಪ್ರಕಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅವರು ಹೀಗೆ ಸಿಪಾಯಿ. ಏಳನೇದು, HJ ಸಣ್ಣಗುಂಡಯ್ಯನವರ ವ್ಯಕ್ತಿತ್ವ ಈ ರೀತಿಯದಲ್ಲ, ಮುಂಗೋಪಿತನವಲ್ಲ. ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ ಅನುಕರಣ ವ್ಯಯ. ಎಂಟನೇದು, ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ ಅನುಕರಣ ವ್ಯಯ. ಸೂಚನೆ: ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರಾವಣನ ಕೊಂದ ಸೀತೆಯ ತಂದು ನಗುನಗುತ್ತಾ ತಾಯಿಗೆರಗಿದ ರಾಮಚಂದ್ರ. ಕೊಂದಡದಂತೆ ಬಾಗಿದನು ಕೈಮುಗಿದಾಗ ಉಂಗುರದ ಮಾಣಿಕ್ಯ ಕಿರಣ ಮುಡುಗಿತು ಲೋಕಮಾತೆ ಸೀತಾಮಣಿಯ ಮಾಂಗಲ್ಯ. ಮಲೆಯೊಳಗು ಕೌಸಲ್ಯ ಅರಸಿದಳು ತನ್ನ ಕರುಳಿನ ಮುಗುಳು. ನೀರಿನೊಳಗೆ ಕಣ್ಣಿನೊಳಗೆ ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ ಬನ್ನಿ. ಫ್ರೆಂಡ್ಸ್, ನನಗೆ ರಾಗವಾಗಿ ಆಡೋಕ್ಕೆ ಬರಲ್ಲ, ಜಸ್ಟ್ ಓದಿದ್ದೀನಿ ಅಷ್ಟೇ, ಓದ್ತಾ ಇದ್ದೀನಿ. ಮೂಲೋಕದೊಡೆಯ ಶ್ರೀರಾಮಚಂದ್ರನ ವರಿಸಿ ಕಾಡಿನಲ್ಲಿ ಕೂಡಿ ತಿರುಗಿ ಭೂಲೋಕದೊಳಗೆಲ್ಲ ದುಃಖಗಳನ್ನನುಭವಿಸಿ ಎರಡಲ್ಲ ಎಂದು ಎನಿಸಿ ರಣಭೂಮಿಯಲ್ಲಿ ರಕ್ತ ನದಿಯೊಳಗೆ ನಡೆತಂದು ರುದ್ರನಿಗೆ ಹಬ್ಬ ಉಣಿಸಿ ಪ್ರತಿ ಭಕ್ತಿಯಿಂದ ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು ಸೊಸೆಯ ಹರಸಿ ಕೌಸಲ್ಯ ಕಣ್ತುಂಬ ನೋಡಿದಳು ಬಿಸಿ ಉಸಿರು ಬೀಸಿತು ಜಾನಕಿಯ ಮುಖದ ಮೇಲೆ. ಅಂದು ಗಂಗಾ ನದಿಯ ನೀರು ಮುತ್ತುಗಳೆಲ್ಲ ಕೆನ್ನೆಯ ಸೋಕಿದಂತಾದುದಾಗ ತವರೂರು ತಾಯ್ತಂದೆ ತಾಯ್ನಾಡಿಗೆ ತನಗಿಲ್ಲ ದೊರೆಮಗಳು ದೊರೆಯ ಮಡದಿ ಅತ್ತೆ ಮಾವಂದಿರು ಸತ್ತು ಸೇವಿಸಲಿಲ್ಲ ತುದಿಗಾಲನ್ನೊತ್ತಲಿಲ್ಲ ಕೈಹಿಡಿದು ಗಂಡನಿಗೆ ವನವಾಸ ಭೋಗ ತಾನು ಹುಟ್ಟಿಹೋದು ನರಸೀರೆ. ರಾಗವಾಗಿ ಹೇಳಲಿಲ್ಲ ಫ್ರೆಂಡ್ಸ್, ನಾನು ಜಸ್ಟ್ ಓದಿದ್ದೀನಿ ಅಷ್ಟೇ, ನಂಗೆ ರಾಗ ಬರಲ್ಲ. 9ನೇದು, ಈ ಪದ್ಯದಲ್ಲಿ ಬಂದಿರುವ ಮೂಲೋಕದೊಡೆಯ ಶ್ರೀರಾಮ. ಉಂಗುರ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು ಸೀತಾಮಣಿಯ ಮಾಂಗಲ್ಯ. ಕೌಸಲ್ಯ ಬಿಸಿ ಉಸಿರು ಜಾರಿ ಇಲ್ಲಿ ಬಿತ್ತು ಜಾನಕಿಯ ಮುಖದ ಮೇಲೆ ಬಿತ್ತು. ಅಗ್ನಿಕುಂಡದಲ್ಲಿ ನೆರಮಿಂದು ಬಂದವಳು ಇವಳು ಸೀತೆ. ಕೌಸಲ್ಯೆಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಅರಸಿದಳು, ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗಣ್ಣ ತುಂಬಿ. 14ನೇದು, ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ದ್ವಂದ್ವ ಸಮಾಸ. ನಗುನಗುತ್ತಾ ದ್ವಿರುಕ್ತಿ. ಈ ಕೆಳಗಿನವುಗಳಲ್ಲಿ ಬರವಣಿಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ. ಉತ್ತಮ ಶೈಲಿಯಲ್ಲಿ ಬರೆಯುವ ಕೌಶಲ್ಯ. 17ನೇದು, ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಕಥಾಪದ್ಧತಿ. ಕೆಳಗಿನ ಭಾಷಾ ಬೋಧನೆಯ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದಿರುವುದು ಪಠ್ಯಪುಸ್ತಕ ಪದ್ಧತಿ. 19ನೇದು, ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳ ಕೆಲವೊಮ್ಮೆ ಮಾದರಿಗಳನ್ನು ಉಪಯೋಗಿಸಿ ಕಲಿಸುವ ಪದ್ಧತಿ ನಿದರ್ಶನ ಪದ್ಧತಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಇದು ಉತ್ತಮ ಮಾತುಗಾರಿಕೆಯ ಲಕ್ಷಣಕ್ಕೆ ಸೇರಿದೆ. ಸಂದರ್ಭಾನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು. 21ನೇದು, ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದೊಂದಿಗೆ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಕೇಶಿರಾಜ. 22ನೇದು, ಒಂದು ಕಾರ್ಯಕ್ಷೇತ್ರಕ್ಕೆ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆ ಅಂದರೆ ಕ್ರಿಯಾ ಸಂಶೋಧನ.
ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿ ಇರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಸ್ವಯಂ ಬೋಧನೆ ವಿಧಾನ. 24ನೇದು ಭಾರತದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಭಾಷಾಂತರ. ಒಂದು ವಿಧಾನವನ್ನು ಕುರಿತಂತೆ ಪಠ್ಯಲೇಖನವನ್ನು ಭಾವ ಅರ್ಥ ಕೆಡದಂತೆ ಸಾರ ಸಂಗ್ರಹಿಸಿ ಬರೆಯುವುದೇ ಸಂಕ್ಷೇಪ ಬರವಣಿಗೆ. ಒಂದು ವಿಷಯ ಅಥವಾ ಆಲೋಚನೆಯ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯ ವೃಂದವನ್ನು ಕಾರ್ಯಬದ್ಧವಾಗಿ ಬರೆದ ಪಠ್ಯವಿದು ಪ್ರಬಂಧ. ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು, ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ. ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳಿವೆ 102. 23ನೇದು ಮಾಧವು ಸೋಂಕಿದ ಆನೆ ಇದ್ದಂತೆ ವಾಕ್ಯದಲ್ಲಿರುವ ಅಲಂಕಾರ ಉಪಮಾಲಂಕಾರ. 30ನೇದು ಸುನೀತ ಅಥವಾ ಸಾನೆಟ್ಗಳಲ್ಲಿರುವ ಸಂಖ್ಯೆ 14. ಪಾರ್ಟ್ 2 ಲ್ಯಾಂಗ್ವೇಜ್ ಇಂಗ್ಲಿಷ್. ಡೈರೆಕ್ಷನ್. Question 31 to 35. Read the given message and answer the questions that following by selecting the most appropriate option. 31. Robert went to the other side of the road because he wanted to see why the crowd had gathered. 32. The word pavement in passage means a path at the side of the road for people to walk on. 33. The noun form of performance. The old man let out a loud cry suddenly in order to let the crowd know that his monkey was dead. 35. The monkey tricks he soon discovered were in no way remarkable. The underlined word in the above sentence is adjective. Direction. 32. The direction. Question 36 to 40. Read the poem given below and answer the questions that follow, choosing the best alternative. 36. The poem has a convention between the global and the poet. In the poem, I refer to the globet. According to the poem, the correct statement is that the globet was happy with its past life. 39. The explain which states that all globet wanted freedom is a bosom borrow deep, sleep deep, will feel. Direction. Question 41 to 45. Read the given picture. Answer the question the following by choosing the most appropriate options. Legend. Church, museum, government center, police and fire, community center, park, forest, hospital, station. ಒಂದಿಲ್ಲಿ ಡ್ರಾಯಿಂಗ್ ಕೊಟ್ಟಿದ್ದಾರೆ ನೋಡಿ. ದ ಟ್ರೈನ್ ಸ್ಟಾಪ್ ಆನ್ ದ ಟ್ರೈನ್ ಸ್ಟಾಪ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಮಾರ್ಕೆಟ್ ಪ್ಲೇಸ್. ಟ್ರೈನ್ ಸ್ಟಾಪ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಇಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಬರುತ್ತೆ. 32. If you are the junction of the 3rd street and the ಮಾರ್ಕೆಟ್ ಸ್ಟ್ರೀಟ್, ದ ಮ್ಯೂಸಿಯಂ ಇನ್ ದ ಸೆಂಟರ್. ಮಾರ್ಕೆಟ್ ಸ್ಟ್ರೀಟ್ ಮತ್ತು ಮಾರ್ಕೆಟ್ ಪ್ಲೇಸಲ್ಲಿ ಇದಿರೋದು ಸೌತ್ ವೆಸ್ಟು. 43. ದ ಮಾರ್ಕೆಟ್ ಸ್ಟ್ರೀಟ್ ಆ್ಯಸ್ ಎ ಕಮ್ಯುನಿಟಿ ಸೆಂಟರ್. ಅದು ಮಾರ್ಕೆಟ್ ಸ್ಟ್ರೀಟ್ ಅನ್ನೋದು ಒಂದು ಕಮ್ಯುನಿಟಿ ಸೆಂಟರ್. 44. ದ ಸಿಂಬಲ್ ಇಂಡಿಕೇಟ್ಸ್. ಈ ಸಿಂಬಲ್ ಏನು ಇಂಡಿಕೇಟ್ ಮಾಡ್ತೈತೆ ಅಂದರೆ ರೈಲ್ವೆ ಟ್ರ್ಯಾಕ್ನ ಇಂಡಿಕೇಟ್ ಮಾಡ್ತೈತೆ. ದ ಕಮ್ಯುನಿಟಿ ಸೆಂಟರ್ ಇಸ್ ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್ ನೆಕ್ಸ್ಟ್ ಟು. The 46. Will developing the skill of reading thought the phonic method a teacher facilitates learning thought sounds. 47. The full of a TPR, a method evaluated by James Asher, an experimental psychologist, is totally physical response. 48. Listening to
A speech to compared using a radio is learned thought audio has 49. In this activity, some choose to speak in favor of the topic and some present their view against the topic. They laugh, argue, debate. 50. Latesh writes the words sleeping and vocabulary. 51. Where the teacher instructs the class to listen to the story to get a general idea of what it is about. She is aiming at the lesson stage of listening for guest. 52. Information, practical, substantial, photograph, trisyllabic word. 53. The bus collided with a stationary car carrying some stationery. Answer is C. 54. Professionally in writing and second language English learning is required to compare spoken words. 55. The international technique that is commonly used to practice language functions of language is dialogue. 56. The kind of objective type states it is that falls of the groups is a short answer type item. 57. Azad, if you want to relax, we have some very good golfing holidays in Bangalore. Anisha, actually I think finishing is more relaxing than playing golf. Compression. 58. Mr. Gunshekaran was elected a MLA for a first time. Mr. Gulkan was elected as an MLA for the first time. 59. The speaking ability gives the learner instant confidence to acquire the skill of reading and writing. This means the learns to use the laughing or leaf first. 60. Sneha has returned to words blame. Walk talk as a blame. Walk talk or teacher. Most teach are about the structure. 62ನೇದು ಕನ್ನಡ ಮೀಡಿಯಂ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಲಜಿ. 61ನೇದು ಪಿಯಾಜ್ ಅವರ ಪ್ರಕಾರ ವಿಕಾಸನ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನು ಒಳಗೊಂಡಿರುತ್ತದೆ. ಯಾವ್ಯಾವುದಪ್ಪ ಅಂದರೆ ಪ್ರಬುದ್ಧತೆ, ಸಮತೋಲನ ಸ್ಥಿತಿ, ಅನುಭವ, ಸಾಮಾಜೀಕರಣ, ಪರಿವರ್ತನೆ. ಆನ್ಸರು ಎ, ಬಿ, ಡಿ. 62ನೇದು ಕ್ಲೋಹಬರ್ಗ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ಆಲೋಚಿಸುವುದು ಮತ್ತು ಕರಣೀಕರಿಸುವುದು. 63ನೇದು ಭಾರತೀಯ ಸಂವಿಧಾನವು ಸೃಷ್ಟಿಸುವ ಲಿಂಗಾಧಾರಿತ ನಿಷ್ಪಕ್ಷ ಸಿದ್ಧಾಂತವನ್ನು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ. ಸಮಾನತೆಯ ಹಕ್ಕು. 64ನೇದು ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ, ಡಿಸ್ಲೆಕ್ಸಿಯಾ. 65ನೇದು ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿದ ನಂತರ ಪರಿಶೀಲನೆಯ ಉದಾಹರಣೆ ನೀಡುವವರು ಶಿಕ್ಷಕರು ಅನುಸರಿಸಿದ ನಿಗಮನ ಪದ್ಧತಿ. 66ನೇದು ಮಕ್ಕಳ ಗಳಿಕೆಯ ಮಾದರಿ ಉದ್ದೇಶವು ಈ ಅಂಶವನ್ನು ಬೆಳೆಸುವುದು, ಪರಿಕಲ್ಪನಾ ಸಂವರ್ಧನೆ. 67ನೇದು ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡ್ಯೂಯಿ ಅವರ ಅಂಶದ ಪ್ರಾಮುಖ್ಯತೆಯ ಬಗ್ಗೆ ಒತ್ತು ನೀಡಿದ್ದಾರೆ. ವ್ಯಕ್ತಿಗಳ ಸ್ವಾತಂತ್ರ್ಯ. 68ನೇದು ಆಲೋಚನೆ ವಿಚಾರ ಮೂಲ ಅಂಶಗಳು ಎ, ಬಿ, ಸಿ. 69ನೇದು ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಾಸಗೊಳಿಸುವುದು ಔಪಚಾರಿಕ ಅವಧಿ. 70ನೇದು ವಿಧಾನ ಸಾಧನಗಳನ್ನು ಬಳಸಿ ಮಾಹಿತಿ ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವನ್ನು ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೀಗೆಂದು ಕರೆಯುತ್ತಾರೆ, ಮೌಲ್ಯಮಾಪನ. 71ನೇದು ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶಗಳ ಬಗ್ಗೆ ಹೆಚ್ಚಿನ ಸಮಸ್ಯೆ ಹೊಂದಿರುವುದಿಲ್ಲ. ಪದಗಳ ಅರ್ಥಗ್ರಹಿಕೆ. 72ನೇದು ರಚನಾತ್ಮಕ ತರಗತಿ ಕೋಣೆಯಲ್ಲಿ ನೂತನ ಸಂಜ್ಞಾನಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮ ಜ್ಞಾನಾತ್ಮಕ ಪುನರಾರಾಧನೆ.
73 ವೈಗಾಸ್ಕಿಯ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಾಸವು ಈ ಅಂಶದ ಪರಿವರ್ತನೆ ಮೂಲಕ ಉಂಟಾಗುತ್ತದೆ. ನಂತರ ಅನುಕ್ರಿಯೆ ಪ್ರಕ್ರಿಯೆಯಿಂದ ಅಂತ ಅನುಕ್ರಿಯೆ ಪ್ರಕ್ರಿಯೆ ಉಂಟಾಗುತ್ತದೆ. 74 ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡ ಆತಂಕ ಇಳಿಕೆಯ ಪ್ರಕ್ರಿಯೆ. ಕಲಿಕೆಯನ್ನು ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂದರೆ ಗಾರ್ಡನ್ ಮರ್ಫಿ. 75 ಮಕ್ಕಳ ವಿಕಾಸದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನಾಧಾರಿತ ನಡವಳಿಕೆಗಳು ಸಂಖ್ಯಾಧಾರಿತ ಪ್ರತಿನಿಧಿಸುವುದು. 76 ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಈ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿಡಬೇಕು? ಎ, ಬಿ, ಸಿ. 77 ಒಬ್ಬ ವ್ಯಕ್ತಿ ಏನೆಲ್ಲ ಆಗಬಹುದು ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂಥ ಅಪೇಕ್ಷೆ ಮತ್ತು ತನ್ನ ಅಂತಸ್ತತ್ವವನ್ನು ಅನುಗುಣವಾಗಿ ಅವಶ್ಯಕ ಸ್ವಯಥಾರ್ಥೀಕರಣ ಅವಶ್ಯಕ. 78 ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುವುದು ಸಾಂಪ್ರದಾಯಿಕ ಬದ್ಧತೆ ನೈತಿಕತೆ. 79 ವಿದ್ಯಾರ್ಥಿಗಳ ಕಲಿಕೆಯ ಬಲ ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಅಂಚಬಹುದು. 80 ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿ ವಿಧಗಳಾಗಿವೆ? ತಾರ್ಕಿಕ, ಗಣಿತೀಯ, ಭಾಷಾಶಾಸ್ತ್ರ. 81 ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳ ಮಕ್ಕಳ ಪರಿಣಾಮಕಾರಿ ಇವುದರಿಂದ ಕಲಿತರೆ ಸಮವಯಸ್ಕರು. 82 ಮಗುವಿನ ವಿಕಾಸದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಾಸಾತ್ಮಕ ಅಸ್ವಸ್ಥತೆ, ಅವಧಾನ ಕೊರತೆ, ಅತಿಶಯತೆ, ಕ್ರಿಯಾಶೀಲತೆ ಅಸ್ವಸ್ಥತೆ. 83 ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ. ಇದು ಸಮೀಪಸ್ಥತೆಯ ತೀರ್ಮಾನ. 84 ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇದೆ. ಮೂರ್ತ ಆಲೋಚನೆ. ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯ ಆಗುವ ಮಾರ್ಪಾಟಿನ ಪ್ರಕ್ರಿಯೆ ಹೀಗೆನ್ನುತ್ತಾರೆ ಕಲಿಕೆ. IOWAS ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಷನಲ್ ಸೈಕಾಲಜಿಸ್ಟ್ ಸಂಸ್ಥೆಯ ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬ ಜೀವನದ ವಿನ್ಯಾಸವನ್ನು ರೂಪಿಸುವ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶವೆಂದರೆ ಅನುವಂಶತೆ ಹಾಗೂ ಪರಿಸರ. ಅದು ಬಿಟ್ಟು ಭಾವನೆಗಳನ್ನು ಹೊರಹಾಕುವ ಅವಶ್ಯಕವಾಗಿರುವುದು ಜೀವ ಸ್ವಸ್ಥತೆ. 88 ಮಾದರಿಯನ್ನು ಪ್ರಸ್ತುತಪಡಿಸಿ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯನ್ನು ಹೆಚ್ಚು ಸ್ವತಂತ್ರವಾಗುತ್ತಾ ಹೋದಂತೆ ಕ್ರಮೇಣ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನ ರೂಪವನ್ನು ಹೀಗೆಂದು ಕರೆದರೆ ಚೌಕಟ್ಟು. 89 ಟ್ರಾಲನ್ಸ್ ರವರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವದ ಒಂದು ವಿಚಾರವನ್ನು ಪುನರುತ್ಪಾದನೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸುವುದು. 90 ಜೋರಾಮ್ ಬ್ರೂನರ್ ರವರ ಪ್ರಕಾರ ಮಕ್ಕಳ ಕಲಿಕಾ ಪ್ರಕ್ರಿಯೆ ಅನುಗುಣವಾಗಿ ಈ ಮೂರು ಹಂತಗಳನ್ನು ಅನುಸರಿಸುತ್ತದೆ. ಚಟುವಟಿಕೆ ಆಧಾರಿತ ಬಿಂಬ ಸಂಕೇತ. ಕನ್ನಡ ಮೀಡಿಯಂ ಪಾರ್ಟ್ 5th ಸೋಷಿಯಲ್ ಸೈನ್ಸ್. 91 ಅಕ್ಬರನ್ನು ಸ್ಥಾಪಿಸಿದ ದೀನ್ ಇ ಇಲಾಹಿ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎ, ಬಿ, ಡಿ ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಯುವ ಬಂಗಾಳ ಚಳುವಳಿ, ಹೆನ್ರಿ ಲೂಯಿ, ವಿವಿಯನ್ ಡಿಜೆರಿಯೊ. 93 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಬರೆಯಿರಿ. ಹೇಮಸೇನ, ರಾಘವ ಪಾಂಡವಿಯ, ದುರ್ವಿನೀತ, ಶಬ್ದಾವತಾರ, ವಾದಿಸಿಂಹ, ಗದ್ಯ ಚಿಂತಾಮಣಿ, ಸ್ತ್ರೀ ಪುರುಷ ಗದ್ಯಶಾಸ್ತ್ರ. ಆನ್ಸರು ಸಿ. ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಚಾರ್ಲ್ಸ್ ಮೆಟಾಕಫ್. 95 ನೀಡಿರುವ ಘಟನೆಗಳು ಸರಿಯಾದ ಕಾಲಾನುಕ್ರಮಗಳಲ್ಲಿ ಗುರುತಿಸಿ. ಎ ಸರಿಯಾದ ಉತ್ತರ. ಮೊದಲು ಪ್ಲಾಸಿ ಕದನ ಆಗುತ್ತೆ 1757ರಲ್ಲಿ. ಬಕ್ಸರ್ ಕದನ ನೆಕ್ಸ್ಟು. ಬಿ ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ, ಆಮೇಲೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಎ ಎರಡನೇ ದೇವರಾಜನ ಗಜ ಬೆಂಟೆ ಕಾರ ಎಂಬ ಬಿರುದನ್ನು ಧರಿಸಿದ್ದರು. ಎರಡನೇ ದೇವರಾಯನ ಕೇರಳ ಶ್ರೀರಂಗ
ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಎ ಮತ್ತು ಬಿ ಎರಡೂ ಸಹ ಸರಿಯಾಗಿದೆ. 92 ಕೊಟ್ಟಿರುವ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆ: ಔರಂಗಜೇಬನು ಝೀರ್ ಫಕೀರ್ ಅಥವಾ ಜೀವನ್ ಫಕೀರ್ ಎಂದು ಕರೆದಿದ್ದ ಸಮರ್ಥನೆ. ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. 98 ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯ ಅಂದರೆ ಈ 4 ಹೇಳಿಕೆಗಳು ಸಂಬಂಧಿಸುವುದಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. 99 ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದೆಂದರೆ ಬದರಿ ಜ್ಯೋತಿ ಹಾಫ್ ಪೀಠ. 100 ಛತ್ತೀಸ್ಗಢ ಪ್ರಖ್ಯಾತ ವಿಜಯಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು. ಕುಯಿಲರು. 101 ರಾಯಚೂರು ಜಿಲ್ಲೆಯ ಮುಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದರು. ಚಾರ್ಲ್ಸ್ ಬೇಡನ್. 102 ಮೊದಲ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು. ಎಕ್ಸೆಲ್ ಚಾಪೆಲ್ ಒಪ್ಪಂದ. ರೈತವಾರಿ ಪದ್ಧತಿಯನ್ನು ಬರಮಾಲ್ ಪ್ರಾಂತ್ಯದಲ್ಲಿ ಮೊದಲಿಗೆ ಜಾರಿಗೊಳಿಸಿರುವುದು ಜೇಮ್ಸ್ ಥಾಮಸ್. 104 ಇವುಗಳಲ್ಲಿ ಮಂದಗಾಮಿ ನಾಯಕರ ಸರಿಯಾದ ಗುಂಪು ಎಂ. ಜೆ. ರಾನಡೆ, ಸುರೇಂದ್ರ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಭಾಯಿ ನೌರೋಜಿ. 105 1889ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನಟಲ್ ಹೋಗಲು ಕಾರಣವೆಂದರೆ ದಾದಾ ಅಬ್ದುಲ್ ಕಂಪನಿಯ ವಕಾಲತ್ತನ್ನು ವಹಿಸಿ. 106 ಪೃಥ್ವಿಯ ಆಕಾರವು ಇದರಿಂದ ನಿರ್ಧರಿಸಲಾಗುತ್ತದೆ. ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳಿಂದ ನಿರ್ಧರಿಸಲ್ಪಡುತ್ತದೆ. 107 ಮಿಶ್ರಗೋಳ ಮ್ಯಾಂಟಲ್ನ ಮೇಲ್ಭಾಗದಲ್ಲಿ ಹೀಗೆಂದು ಕರೆಯುತ್ತಾರೆ: ಅಸ್ತನೋಸ್ಫಿಯರ್. 108 ಮೌನಾ ಲೋವ್ ಹವಾಯಿ ದ್ವೀಪಗಳು. ಮೌಂಟ್ ಗಾಜಿಯಾ ಜಪಾನ್. ಮೌಂಟ್ ಕಾರ್ಮೆಲ್ ಇಂಡೋನೇಷಿಯಾ. ಮೌಂಟ್ ಫಿಲ್ ಸಂಕೇತಗಳು ವೆಸ್ಟ್ ಇಂಡೀಸ್. ಆನ್ಸರು 3. 109 ಹಿಮನದಿಯ ಸಂಚಯ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳು ಮತ್ತು ಶಿಲಾನಿಚಯಗಳು. ಅಂಡಾಕಾರದ ದಿಣ್ಣೆ, ತ್ರಿಕೋನಾಕಾರದ ದಿಣ್ಣೆ, ಸರ್ಪಾಕಾರದ ದಿಣ್ಣೆ. 110 ವಾಯುಮಂಡಲ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗಿರುವುದನ್ನು ಹೀಗೆ ಕರೆಯಲಾಗುತ್ತದೆ: ಉಷ್ಣಾಂಶ ವಿಪರ್ಯಾಸ. 111 ಕರ್ನಾಟಕ ರಾಜ್ಯದ ಅಕ್ಷಾಂಶೀಯ ವಿಸ್ತಾರವು 1131 ಉತ್ತರ ಅಕ್ಷಾಂಶದಿಂದ 1845 ಉತ್ತರ ಅಕ್ಷಾಂಶದವರೆಗೆ. 12 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಮಾಡಿ. ಎ ಶಿವಮೊಗ್ಗ ಉಡುಪಿ. ಚಾರ್ಮಾಡಿ ಘಾಟ್ ಮಂಗಳೂರು ಚಿಕ್ಕಮಗಳೂರು. ಹುಲಿಕಲ್ ಶಿವಮೊಗ್ಗ ಕುಂದಾಪುರ. ಶಿರಡಿ ಘಾಟ್ ಸಕಲೇಶಪುರ ಮಂಗಳೂರು. ಆನ್ಸರು 1. 113 ಅತಿ ಹೆಚ್ಚು ಉದ್ದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವುದು ಬೆಳಗಾವಿ. ಕರ್ನಾಟಕ ಜಿಲ್ಲೆಯಲ್ಲಿ ಯಾವುದಪ್ಪ ಅಂದರೆ ಬೆಳಗಾವಿ. 114 ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿದೆ. 6.45ರಷ್ಟು ಉತ್ತರಾಕ್ಷಾಂಶವನ್ನು ಹೊಂದಿದೆ. 115 ಪೂರ್ವ ಕರಾವಳಿ ತೀರದಲ್ಲಿ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿ ಹೀಗೆ ಕರೆಯುವರು: ಸರ್ಕಲ್ ತೀರ. 116 ಉತ್ತರ ಪ್ರದೇಶದ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡೆಯುವ ಮಳೆ ಯಾವುದಪ್ಪ ಅಂದರೆ ಹಾಥ್ಲಿಸ್. 117 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತದ ಸಹಾಯದಿಂದ ಉತ್ತರವನ್ನು ಆಯ್ಕೆ ಮಾಡಿ. ಉಷ್ಣವಲಯದ ನಿತ್ಯ ಹರಿದ್ವರ್ಣಗಳು. 1 ಉಷ್ಣ ಎಲೆ ಉದುರುವುದು ಕರಿಮರ ಬೀಟೆ. ಮರುಭೂಮಿ ಸಸ್ಯವರ್ಗ ಬಾಬೂಲ್. ಪರ್ವತ ಸಸ್ಯವರ್ಗ ಬೀಚ್. ಆನ್ಸರು 3. 118 ದಾಮೋದರ್ ನದಿ ಕಣಿವೆ ಯೋಜನೆಯನ್ನು 4 ಅಣೆಕಟ್ಟುಗಳನ್ನು ಹೊಂದಿಸಿ ತಿಲಾವ್, ಕೋನಾರ್, ಪಂಚಾಟ್ ಹಿಲ್ಗಳ ಜೊತೆಗೆ ಮತ್ತೊಂದನ್ನು ಗುರುತಿಸಿ. ಯಾವುದಪ್ಪ ಅಂದರೆ ಮೈಥಾನ್. 119 ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್.
120ನೇದು ಈ ವೈಯಕ್ತಿಕ ನೈಸರ್ಗಿಕ ಹಕ್ಕು ಕುರಿತು ಮೊದಲ ಬಾರಿಗೆ ವಿಸ್ತೃತವಾಗಿ ಚರ್ಚೆ ಮಾಡಿದರು. ಜಾನ್ ಲಾಕ್. 121 ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾದ ಸಂವಿಧಾನಾತ್ಮಕ ಆಯೋಗ ಕೇಂದ್ರ ಲೋಕಸೇವಾ ಆಯೋಗ. 122 ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣವಾದ ನಾಯಕರ ಗುಂಪು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. 123 ಭಾರತ ಸಂವಿಧಾನ 44ನೇ ತಿದ್ದುಪಡಿಯಾಗಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಲಾಗಿದೆ. ಭಾರತದ ಸಂವಿಧಾನದ 3ನೇ ಭಾಗ ಒಳಗೊಂಡಿರುವುದು ಮೂಲಭೂತ ಹಕ್ಕುಗಳು. ದು 125ನೇದು ಸಾಮಾಜಿಕ ವರ್ತನೆ ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ. ಮ್ಯಾಕ್ಸ್ ವೆಬರ್. 126ನೇದು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರಿಸಿ. ಎಂ.ಎಸ್. ಶ್ರೀನಿವಾಸ್. 127ನೇದು ಪಟ್ಟಿ 1ರಿಂದ ನೋಂದಿಸಿ ಸರಿಯಾದ ಉತ್ತರ ಬರೆಯಿರಿ. ಪಾಸಿಟಿವ್ ಪಾಲಿಟಿ ಆಗಸ್ಟ್ ಕಾಮ್ಟೆ. ದಿ ಹೋಲಿ ಫ್ಯಾಮಿಲಿ ಕಾರ್ಲ್ ಮಾರ್ಕ್ಸ್. ದಿ ಸಿಟಿ ಮ್ಯಾಕ್ಸ್ ವೆಬರ್. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮಾಡೆಲ್ ಎಮಿಲಿ ಡರ್ಕೆಮ್. ಆನ್ಸರು 4ನೇದು. 128 ನರ್ಮದಾ ಬಚಾವೋ ಆಂದೋಲನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಸರಿಯಾಗಿದೆ, ಆಯ್ಕೆ ಮಾಡಿ. ಎ ಮತ್ತು ಬಿ ಎರಡೂ ಸಹ ಸರಿಯಾಗಿದೆ. 121 ವ್ಯವಹಾರ ವಿಕಾಸದ ಮೊದಲ ಹಂತ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. 130ನೇದು 20 ಲಕ್ಷ ರೂಪಾಯಿ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳನ್ನು ಸಂಬಂಧಿಸಿದ ಗ್ರಾಹಕರ ದೂರು ಇದು ಇತ್ಯರ್ಥ ಮಾಡುವುದು ಯಾವುದಪ್ಪ ಅಂದರೆ ಜಿಲ್ಲಾ ಗ್ರಾಹಕರ ವೇದಿಕೆ. ವಿಶ್ವ ವ್ಯಾಪಾರ ಘಟನೆಯ ಕೇಂದ್ರ ಕಚೇರಿಯಲ್ಲಿರುವುದು ಜಿನೆವಾ. ಜನಸಾಮಾನ್ಯರ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂದು ವ್ಯಾಖ್ಯಾನಿಸಿದವರು ರಾಲ್ಫ್ ಮಾರ್ಷಲ್. 133 ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಬರೆಯಿರಿ. ಭಾರತೀಯ ರಿಸರ್ವ್ ಬ್ಯಾಂಕ್. ಆನ್ಸರು ಪರೋಕ್ಷ ತೆರಿಗೆಗಳ ಸರಿಯಾದ ಗುಂಪು ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ ಮತ್ತು ಆಮದು ರಫ್ತು ತೆರಿಗೆಗಳು, ಸೇವಾ ತೆರಿಗೆ. 133ನೇದು ಭಾರತೀಯ ರಿಸರ್ವ್ ಬ್ಯಾಂಕ್ ಸೃಷ್ಟೀಕರಣಗೊಂಡಿದ್ದು ಜನವರಿ 1, 1949. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮಾಯತ್ ಪಡೆಯುವ ಉದ್ದೇಶವೆಂದರೆ ಬೋಧನಾ ಪ್ರಕ್ರಿಯೆ ಸುಧಾರಿಸಲು. ಭವಿಷ್ಯ ಸೂಚಕ ಪ್ರಾಗ್ನೋಸಿಸ್ ಪರೀಕ್ಷೆಯ ಉದ್ದೇಶವು ಉತ್ತಮ ಸಾಧನೆ ಮಾಡಲು. 138 ಯೋಜನಾ ಪದ್ಧತಿ ಅವಲಂಬಿತವಾಗಿರುವುದು ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು. 139 ಶಿಕ್ಷಕರು 55ನೇ ವಿದ್ಯಾರ್ಥಿಗಳಿಗೆ ಶಾಲಾ ಕೈತೋಟವನ್ನು ಸಸ್ಯಗಳನ್ನು ಗಮನಿಸಿ ಪಟ್ಟಿ ಮಾಡುವಂತೆ ವೀಕ್ಷಣೆ. 140 ಪಾಠ ಯೋಜನೆ ಬೆನ್ನೆಲುಬು ಎಂದು ಕರೆಯುವ ಪ್ರಶ್ನೆಗಳು ಬೆಳಗಾವಿ. 141 ಯೋಜನಾ ಪದ್ಧತಿಯ ಬೋಧನೆಯನ್ನು ಮೊಟ್ಟಮೊದಲ ಬಾರಿಗೆ ಬಳಸಿದರು WH ಕಿಲ್ಪಾಟ್ರಿಕ್. 142ನೇದು ಒಂದು ಕಾಲರೇಖೆಯ ಎರಡು ದೇಶಗಳ ನಡುವೆ ಒಂದು ಪಕ್ಕ ಇನ್ನೊಂದರ ಪ್ರತಿನಿಧಿಸುವ ಕಾಲರೇಖೆ ಯಾವುದಪ್ಪ ಅಂದರೆ ಹೋಲಿಕಾತ್ಮಕ. 143 ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣ ಇತಿಹಾಸ ಎಂಬ ಹೇಳಿಕೆಯನ್ನು ನೀಡಿದರು ಜಾನ್ಸನ್. 144 ವಿವರಿಸುವ ಮತ್ತು ದೃಷ್ಟಾಂತಿಸುವ ಎಂಬ ನಿರ್ದಿಷ್ಟವನ್ನು ಹೊಂದಿರುವ ಬೋಧನಾ ಉದ್ದೇಶ ಅನ್ವಯ. 145ನೇದು ನ್ಯಾಯಾಂಗದ ವಿಭಾಗ ಎಂಬ ವಿಷಯವನ್ನು ಬೋಧಿಸುವ ಸೂಕ್ತವಾದ ಬೋಧನಾ ಉಪಕರಣ ಯಾವುದಪ್ಪ ಅಂದರೆ ಅರಿವು ಅಟಾವು. 146ನೇದು ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಯ ಪೂರಕವಲ್ಲದ ಸನ್ನಿವೇಶವೆಂದರೆ ಪಠ್ಯದ ಅಧ್ಯಯನವನ್ನು ಶಿಕ್ಷಕರು ಓದಿಸುವುದು. 147ನೇದು ಕಾಲಾನುಕ್ರಮಗತ ಕಲಿಕೆಯನ್ನು ಸಂಬಂಧಪಟ್ಟಿರುವುದು ಸಂಬಂಧೀಕರಣ ನಿಯಮ. 148ನೇದು ನ್ಯಾಯಸಮ್ಮತ ವಿಚಾರಣಾ ಮಾದರಿ ಈ ಕುಟುಂಬಕ್ಕೆ ಸಂಬಂಧಿಸಿದ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ. 149ನೇದು ಪತ್ರ ಅಭಿನಯ ಕೊನೆಯ ಹಂತ ಸಾಮಾನ್ಯೀಕರಣ ಬರುವುದು. 150ನೇದು ಅಪೇಕ್ಷಿತ ಪ್ರಕ್ಷಿಪ್ತವಲ್ಲದ ಸಾಮಗ್ರಿಗಳು ಉದಾಹರಣೆ ಎಂದರೆ ಬುಲೆಟ್ ಬೋರ್ಡ್. ಇಷ್ಟು ಸಹ TET
ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.